ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಪರಮಾತ್ಮನು ಭಕ್ತ ಶ್ರೇಷ್ಠರುಗಳನ್ನು ಕುರಿತು ವಿಚಾರವನ್ನು ಹೇಳ್ತಾ ಇದ್ದ. ಎಲ್ಲಿ ನನ್ನ ಭಕ್ತರು ನನ್ನ ನಾಮಸ್ಮರಣೆಯಲ್ಲಿ ನನ್ನ ನಾಮ ಸಂಕೀರ್ತನೆಯಲ್ಲಿ ತೊಡಗಿರ್ತಾರೋ ಅವರು ಹುಡುಕೊಂಡು ಕೈಲಾಸ ವೈಕುಂಠಕ್ಕೆ ಬರಬೇಕಾದ ಅವಶ್ಯಕತೆ ಇಲ್ಲ, ಅವರ ಬಳಿಯಲ್ಲಿಯೇ ನಾನು ಸ್ಥಿತನಾಗಿರ್ತೀನಿ ಅಂತ ಇಲ್ಲಿ ಪರಮಾತ್ಮನು ಹೇಳ್ತಾ ಇದ್ದ. ಇನ್ನು ಇಂಥ ಭಕ್ತರುಗಳು ಎಷ್ಟು ಶ್ರೇಷ್ಠವಾದ ಒಂದು ಪದ್ಧತಿಗಳನ್ನ ಅಳವಡಿಸ್ಕೊಂಡಿರ್ತಾರೆ ಅಂದರೆ, ಅವರು ಭಕ್ತಿಯಿಂದಲೂ ನನ್ನನ್ನು ಉಪಾಸನೆಯನ್ನು ಮಾಡ್ತಾರೆ, ಜ್ಞಾನದಿಂದಲೂ ಉಪಾಸನೆಯನ್ನು ಮಾಡ್ತಾರೆ. ಈಗ ಅಂಥ ಭಕ್ತರುಗಳು ಭಕ್ತಿಯ ಉಪಾಸನೆಯನ್ನು ಹೇಗೆ ಮಾಡ್ತಾರೆ, ಜ್ಞಾನದ ಉಪಾಸನೆಯನ್ನು ಹೇಗೆ ಮಾಡ್ತಾರೆ ಅಂತ. ಈಗ ಮೊದಲು, ಹೇ ಪಾರ್ಥ, ನನ್ನ ಭಕ್ತರ ಭಕ್ತಿಯ ಉಪಾಸನೆಯ ವೈಖರಿಯನ್ನು ಕೇಳು. ಅವರು ಭಕ್ತಿಯಿಂದ ಉಪಾಸನೆಯನ್ನು ಹೇಗೆ ಮಾಡ್ತಾರಲ್ಲ ಅದರ ವೈಖರಿಯನ್ನು ಕೇಳು ನೀನೀಗ ಹೆಂಗಿರ್ತದೆ ಅಂತ. ವಜ್ರಾಸನ ಅಂದರೆ ಯೋಗಾಸನವೆಂಬ ಬುನಾದಿಯ ಮೇಲೆ ಪಂಚಭೂತಾತ್ಮಕವಾದ ಈ ಶರೀರವೆಂಬ ಕೋಟೆಯನ್ನು ಪ್ರತಿಷ್ಠೆ ಮಾಡುವರು. ಏನು ಮಾಡ್ತಾರೆ ಅವರು? ವಜ್ರಾಸನವನ್ನು ಪದ್ಮಾಸನವನ್ನು ಹಾಕಿಕೊಂಡು ಅವ್ರೇನು ಮಾಡ್ತಾರೆ? ಕೂತ್ಕೊಳ್ತಾರೆ. ಈ ಕೋಟೆಯ ಜೀವಗಳಾದ ಪಂಚಪ್ರಾಣಗಳ ಹರಿದಾಟವನ್ನು ಕಠಿಣ ಪ್ರಯತ್ನದಿಂದ ತಮ್ಮ ಹತೋಟಿಗೆ ವಶಪಡಿಸಿಕೊಳ್ಳುವರು. ಪರಮಾತ್ಮ ಎಲ್ಲಿಗೆ ಬಂದ? ಕುಂಭಕ ಪ್ರಾಣಾಯಾಮಕ್ಕೆ ಬಂದು ನಿಲ್ಲಿಸ್ತಾ. ಗೊತ್ತಾಯ್ತಲ್ವಾ? ಭಕ್ತಿ ಹೇಳಿದಾನೆ ಅಂದ್ಬಿಟ್ಟು ಎಲ್ಲ ಮೈ ಮರೆತು ಕುಂಭಕ ಪ್ರಾಣಾಯಾಮವನ್ನು ಅಲ್ಲಗಳೆಯಂತೆಯೂ ಇಲ್ಲ, ನಿರ್ಲಕ್ಷ್ಯ ಮಾಡುವಂತೆಯೂ ಇಲ್ಲ. ಕುಂಭಕ ಪ್ರಾಣಾಯಾಮ ಅತ್ಯಂತ ಸರ್ವಶ್ರೇಷ್ಠವಾದ ವಿದ್ಯೆ, ಅದು ಆತ್ಮತತ್ವ ವಿದ್ಯೆ. ಅಷ್ಟಿಲ್ಲದೆ ಮಹಾಜ್ಞಾನಿಗಳು, ತ್ರಿಕಾಲಜ್ಞಾನಿಗಳಾದಂಥ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರು ಹೆಚ್ಚು ಒತ್ತು ಕೊಟ್ಟು ತಮ್ಮ ಜೀವಿತಾವಧಿಯನ್ನೇ ಆ ವಿದ್ಯೆಗಾಗಿ ದಾರೆ ಎರೆದಂಥವ್ರು. ಯಾಕೆ? ಹೆಂಗೆ ಸುತ್ತಕೋ ಬಳಸ್ಕೊ ಬಂದ್ರೂ ಪ್ರತಿಯೊಬ್ಬನು ಉದ್ಧಾರ ಆಗಬೇಕಾದ್ರೆ ಈ ಯೋಗ ಸಾಧನೆ ಮೂಲಕವೇ ಉದ್ಧಾರ ಆಗಬೇಕು ಅಂತ. ಆಗ ಮಾತ್ರ ಅಂತಃಕರಣ ಶುದ್ಧಿ ಆಗಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಾಧ್ಯವಾಗೋದೇ ಇಲ್ಲ. ಭಕ್ತಿ ಅಂದರೆ ಏನು ಅಂತಂದರೆ ಕೇವಲ ನಾಮಸ್ಮರಣೆ ಮೂಲಕವೇ ಎಷ್ಟೊತ್ತು ನಿಲ್ಲಕ್ಕಾಗುತ್ತೆ. ಅಂತಃಕರಣ ಶುದ್ಧಿ ಇಲ್ಲ ಅಂದರೆ ಏನಾಗುತ್ತೆ? ಹೊಡ್ಕೊಂಡು ಹೊಟ್ಟೋಗುತ್ತೆ ಸಂಸಾರದಲ್ಲಿ. ಸಂಸಾರದ ವಿಚಾರಗಳು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾವೆ, ಬಾ ನಾಮಸ್ಮರಣೆ ನಾಳೆ ಮಾಡೋಣ ಅಂತ. ಅರ್ಥ ಆಗ್ತಿದೆಯಲ್ವಾ? ಅಂತಃಕರಣ ಶುದ್ಧಿ ಆಗಬೇಕು ಅಂದರೆ, ನಮಗೆ ವೈರಾಗ್ಯ ಪ್ರಾಪ್ತಿ ಆಗಬೇಕು ಅಂದರೆ, ಯಥಾರ್ಥ ಜ್ಞಾನ ಅರ್ಥ ಆಗಬೇಕು ಅಂದರೆ ನಮಗೇನು ಬೇಕು? ಅವುಗಳಿಗೆ ತಕ್ಕವಾಗಿ ಅಂತಃಕರಣ ಶುದ್ಧಿ ಮಾಡಲಿಕ್ಕೆ ಈ ಕುಂಭಕ ಪ್ರಾಣಾಯಾಮ ಎಂಬ ಯೋಗ ಸಾಧನೆ ಬೇಕೇ ಬೇಕು. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನನ್ನ ಭಕ್ತರು ಏನು ಮಾಡ್ತಾರೆ ಅಂದರೆ, ಮೊದಲು ಶುದ್ಧವಾದ ಜಾಗದಲ್ಲಿ ಪದ್ಮಾಸನವೋ ವಜ್ರಾಸನವೋ ಹಾಕಿ ಕೂತ್ಕೊಳ್ತಾರೆ. ಕೂತ್ಕೊಂಡು ಏನು ಮಾಡ್ತಾರೆ? ಈ ಕೋಟೆಯ ಜೀವಗಳಾದ ಪಂಚಪ್ರಾಣಗಳ ಹರಿದಾಟವನ್ನು ಕಠಿಣ ಪ್ರಯತ್ನದಿಂದ ತಮ್ಮ ಹತೋಟಿಗೆ ವಶಪಡಿಸಿಕೊಳ್ಳುವರು. ಈ ಶರೀರವೆಂಬ ಕೋಟೆಯಲ್ಲಿ ಪಂಚಪ್ರಾಣಗಳು ಓಡಾಡ್ತಿರ್ತವೆ. ಅವುಗಳನ್ನ, ಈ ಪ್ರಾಣಗಳ ಹರಿದಾಟವನ್ನು ಕಠಿಣ ಪ್ರಯತ್ನದಿಂದ, ಸುಮ್ಮನೆ ಅಲ್ಲ, ಪಾಪ ಪ್ರಾಣವಾಯುವೆ, ಅಪಾನವಾಯುವೆ, ಉದಾನವಾಯುವೆ ಬಾ ಅಂತ ಕರೆದ್ರೆ ಬರೋದಿಲ್ಲ ಅವು. ಈ ಪ್ರಾಣವಾಯುವನ್ನು ಬಹಳ ಕಠಿಣ ಪ್ರಯತ್ನ ಪಟ್ಟು ತಮ್ಮ ಹತೋಟಿಗೆ ತಂದ್ಕೋಬೇಕು. ಹೇಳಿದ್ದಾರೆ ಗುರುಗಳು, ಹೇಳಿದ್ದಾರೆ, ಕೃಷ್ಣ ಹೇಳಿದ್ದಾನೆ ಅಂತೇಳಿ ಉಸಿರೆಲ್ಲ ಒಳಗೆ ತಗೊಂಡು ಬಿಗಿಯಾಗಿ ಉಸಿರು ಕಟ್ಟಿ ಕೂತ್ಕೊಬಿಡೋದಲ್ಲ, ಪ್ರಾಣ ಹೋಗುತ್ತಷ್ಟೇ. ಇದಕ್ಕೆ ಈ ಉಸಿರನ್ನು ಹತೋಟಿಗೆ ತರಲಿಕ್ಕೆ ಅಂತ ಒಂದು ವಿಧಾನ ಇದೆ, ಅದೇ ಕುಂಭಕ ಪ್ರಾಣಾಯಾಮದ ವಿಧಾನ. ಇದನ್ನು ಮಾಡಿ ಅವ್ರೇನು ಮಾಡ್ತಾರೆ? ಹತೋಟಿಗೆ ವಶಪಡಿಸಿಕೊಳ್ಳುವರು. ಆಮೇಲೆ ಏನು ಮಾಡ್ತಾರೆ? ಈ ಕೋಟೆಯ ಸುತ್ತಲೂ, ಈ ಕೋಟೆ ಅಂದರೆ ಈ ಶರೀರದ ಸುತ್ತಲೂ ಯಮ ನಿಯಮಾದಿಗಳೆಂಬ ಬಲವಾದ ಗೋಡೆಯನ್ನು ಕಟ್ಟಿ, ಕೋಟೆಯಂತೆ ಹೊರಗಡೆಯ ಪ್ರಕೃತಿಯ ಸಂಸರ್ಗದೊಡನೆ ಸ್ವೇಚ್ಛೆಯಾಗಿ ವಿಹರಿಸುತ್ತಿರುವ ಇಂದ್ರಿಯಗಳನ್ನು, ಮನಸ್ಸನ್ನು ಕೋಟೆಯ ಒಳಗಡೆಯೇ ಬಂಧಿಸಿ ತಮ್ಮ ಸೇವಕರನ್ನಾಗಿ ಮಾಡಿಕೊಳ್ಳುವರು. ಯಮ ನಿಯಮಾದಿಗಳನ್ನ ಮಾಡಿ, ಕೇಳಿದ್ರಲ್ವ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರಗಳ ಕೇಳಿದ್ರಲ್ಲ. ಈ ಯಮ ನಿಯಮಾದಿಗಳನ್ನು ಅನುಸರಣೆ ಮಾಡಿ ಕೋಟೆಯ ಹೊರಗೆ ಅಂದರೆ ಶರೀರದ ಹೊರಗೆ ಸುತ್ತುತ್ತಾ ಇರುವ ಮನಸ್ಸು ಮತ್ತು ಇಂದ್ರಿಯಗಳನ್ನು ಶರೀರದ ಒಳಮುಖವಾಗಿ ಬರುವಂತೆ ಕಷ್ಟಪಟ್ಟು ಅವುಗಳನ್ನ ತಂದುಕೊಳ್ತಾರೆ. ಪ್ರಾಣವನ್ನು ಕಟ್ಟುತ್ತಾರೆ, ಮನಸ್ಸನ್ನು ಹಿಡಿತಾರೆ, ಇಂದ್ರಿಯಗಳನ್ನು ಹತೋಟಿ ಮಾಡ್ತಾರೆ. ಇವೆಲ್ಲ ಕಠಿಣ ಶ್ರಮ ಕೆಲಸಗಳು. ಅವುಗಳನ್ನೆಲ್ಲ ತಮ್ಮ ಕೆಲಸ ಆಗುವ ಹಾಗೆ, ತಮ್ಮ ಸೇವೆಯನ್ನು ಮಾಡುವ ರೀತಿಯಲ್ಲಿ ತಾವು ಹೇಳದಂತೆ ಕೇಳುವಂತೆ ಮಾಡ್ಕೊಳ್ತಾರೆ. ಇದಕ್ಕೆಲ್ಲ ಭಾರಿ ಪರಿಶ್ರಮ ಬೇಕು. ಮತ್ತು ಈ ಸಾಧನೆಯನ್ನು ಮಾಡುವಾಗ ಸಾತ್ವಿಕ ಆಹಾರದ ಅವಶ್ಯಕತೆ ತುಂಬ ಇದೆ. ಈ ಎಲ್ಲವನ್ನು ಸಾಧಕನು ಮಾಡಿಕೊಳ್ತಾನೆ. ಯಾವುದಿದು? ಭಕ್ತಿಯ ಉಪಾಸನೆ ಬಗ್ಗೆ ಹೇಳ್ತಾ ಇರೋದು. ಭಕ್ತಿಯ ಉಪಾಸನೆ ಮಾಡಬೇಕಾದ್ರೆ ಇಷ್ಟೆಲ್ಲ ಬೇಕು. ಇವಿಲ್ಲ ಅಂದರೆ ಯಾವ ಭಕ್ತಿನೂ ನಿಲ್ಲೋದಿಲ್ಲ.
ರಾಮಕೃಷ್ಣ ಪರಮಹಂಸರು ಕೂಡ ಈ ಸಾಧನೆಯನ್ನು ಮಾಡಿ 6 ತಿಂಗಳ ಕಾಲ ರಕ್ತಭೇದಿಯಿಂದ ನರಳ್ತಾ ಇದ್ರು ಅವರು. ನಮಗೆಲ್ಲ ಮಾದರಿಯಾಗಿದ್ದಾರೆ ಜ್ಞಾನಿಗಳೆಲ್ಲ. ರಮಣ ಮಹರ್ಷಿಗಳು ಕೂಡ ಈ ಯೋಗ ಸಾಧನೆಯನ್ನು ಮಾಡಬೇಕಾದ್ರೆ ಅನ್ನವನ್ನು ನೀರಿನಲ್ಲಿ ತೊಳೆದು ತಿಂತಾಯಿದ್ರು. ಶ್ರೀಧರ ಸ್ವಾಮಿಗಳು ಅವರು ಕೂಡ ಅನ್ನವನ್ನು ತೊಳೆದು ತಿಂತಾಯಿದ್ರು. ಅರ್ಧವನ್ನು ತಿಂದು ಇನ್ನರ್ಧವನ್ನು ಇತರ ಜೀವಿಗಳಿಗೆ ಕೊಡ್ತಾಯಿದ್ರು ಅವರು. ಈ ರೀತಿಯಲ್ಲಿ ಸಾಧಕರೆಲ್ಲರೂ ಸಾತ್ವಿಕ ಆಹಾರವನ್ನು ತಿಂದು ಕುಂಭಕ ಪ್ರಾಣಾಯಾಮದ ಸಾಧನೆಯನ್ನು ಮಾಡಿಯೇ ಗೆದ್ದಂಥವ್ರು ಎಲ್ಲ. ಅದರಿಂದ ನಾವು ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಮತ್ತು ಹರಿಷಡ್ವರ್ಗಗಳೆಂಬ ಶತ್ರುಗಳ ಕೋಟೆಯೊಳಕ್ಕೆ ಪ್ರವೇಶಿಸದಂತೆ ಪ್ರಾಣಾಯಾಮ ಅಥವಾ ಪಂಚಚಕ್ರಾಕ್ರಮವನ್ನು ನಿಯಮನ ಮಾಡುವರು. ಕುಂಭಕ ಪ್ರಾಣಾಯಾಮವೆಂಬ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡುವರು. ಹರಿಷಡ್ವರ್ಗಗಳು ಯಾವುವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯಗಳಿದಾವಲ್ಲ, ಅಷ್ಟಮದಗಳಿದಾವಲ್ಲ, ಇವುಗಳು ಯಾವುವು ಕೂಡ ನಮ್ಮಲ್ಲಿ ತಲೆ ಎತ್ತಬಾರ್ದು ಸಾಧಕನಲ್ಲಿ. ಇಲ್ಲಾಂದರೆ ಭಕ್ತಿನೂ ನಿಲ್ಲೋದಿಲ್ಲ, ಮುಕ್ತಿನೂ ಬರೋದಿಲ್ಲ. ಅದರಿಂದ ಇಷ್ಟೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಸಾಧಕನಾದವನು. ಇದನ್ನೆಲ್ಲ ಮಾಡ್ತಾಯಿದ್ರು. ಇದು ಯಾರು ಹೇಳ್ತಾ ಇರೋದು? ಕೃಷ್ಣ ಪರಮಾತ್ಮ ತನ್ನ ನಿಜ ಭಕ್ತರ ಭಕ್ತಿಯ ಉಪಾಸನೆ ಕ್ರಮಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಈ ಪ್ರಾಣಾಯಾಮದಿಂದ ಕುಂಡಲಿನಿಯು ಜಾಗೃತವಾಗುವುದು. ಇದರಿಂದ ಆಗುವ ಪ್ರಕಾಶದಲ್ಲಿ ಮನಸ್ಸು ಮತ್ತು ಪ್ರಾಣವಾಯುಗಳ ಮಹಿಮೆಯಿಂದ ಷೋಡಶ ಕಲೆಗಳ ಅಂದರೆ ಪರಿಪೂರ್ಣ ಆತ್ಮಜ್ಞಾನದಲ್ಲಿರುವ ಅಮೃತ ಸರೋವರವು ತೆರೆಯಲ್ಪಡುವುದು. ಈಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ವಾಮ ಮಾರ್ಗದಲ್ಲಿ ನಿಮಗೆ ಅಮೃತ ಪಾನ ಮಾಡಿಸ್ಬಿಡ್ತೀನಿ ಅಂತ ಸೀದಾ ನಿಮ್ಮ ತಗೊಂಡೋಗಿ ಸಹಸ್ರಾರ ಚಕ್ರದಲ್ಲಿ ನಿಲ್ಲಿಸ್ಬಿಡ್ತೀನಿ, ಆಜ್ಞಾ ಚಕ್ರದಲ್ಲಿ ನಿಲ್ಲಿಸ್ಬಿಡ್ತೀನಿ, ಅಮೃತ ಸುರಿತದೆ ನಿಮಗೆ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಸಾಧನೆ ಎಷ್ಟು ಕಠಿಣವಾಗಿದೆ ನೋಡಿ. ಸುಮ್ಮನೆ ವಾಮ ಮಾರ್ಗದಲ್ಲಿ ಹೋಗಿ ಶರೀರ ಎಲ್ಲ ಹಾಳು ಮಾಡಿಕೊಂಡು ಪ್ರಾಣಕ್ಕೆ ಕುತ್ತು ತಂದ್ಕೋಬೇಡಿ. ಇಷ್ಟೆಲ್ಲ ಶ್ರಮ ಇದೆ ಸಾಧನೆಯಲ್ಲಿ. ನಿಯಮಿತವಾದ ಸಾಧನಾ ಕ್ರಮದಲ್ಲೇ ಹೋಗಿ ಸಾಧಿಸಿ. ಇಲ್ಲ ಅಂದರೆ ಆಪತ್ತಿಗೆ ಒಳಗಾಗ್ತೀರಿ. ಯಾವ ಸಾಧನೆ ಇಲ್ಲದೆ ಹಾಳಾಗಬೇಕಾಗುತ್ತೆ. ಯಾವಾಗ ಕುಂಡಲಿನಿ ಹತ್ತಿಸ್ಕೊಂಡು ಹೋಗ್ತಾರೋ ಆಗ ಆತ್ಮಜ್ಞಾನದಲ್ಲಿರುವ ಅಮೃತ ಸರೋವರವು ತೆರೆಯಲ್ಪಡುವುದು. ಆಗ ಅಂತರ್ಮುಖಿಗಳ ಆದ ಇಂದ್ರಿಯಗಳ ಏಕಾಗ್ರತೆಯು ಪರಮಾವಧಿ ಮುಟ್ಟುವುದು. ಶರೀರದ ಹೊರಗೆ ಸುತ್ತ ಇದ್ದ ಇಂದ್ರಿಯಗಳ ಜ್ಞಾನ ಎಲ್ಲ ಏನಾಗುತ್ತೆ? ಅಂತರ್ಮುಖಿಯಾಗುತ್ತೆ. ಚಕ್ರಗಳ ಮೂಲಕ ಹತ್ತಿಸ್ಕೊಂಡು ಹೋದಾಗ ಏನಾಗುತ್ತೆ? ಅದು ಸಮಾಧಿ ಸ್ಥಿತಿಗೆ ಏರ್ತದೆ. ಅಂದರೆ ಏಕಾಗ್ರತೆಯು ಅಂತಿಮ ಸ್ಥಿತಿಯನ್ನು ಸೇರುವುದು. ಅಲ್ಲಿ ಸಾಧಕನು ಕಷ್ಟಪಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಯಾಕೆ? ತುತ್ತ ತುದಿಯನ್ನು ಮುಟ್ಟಿರ್ತಾರೆ. ವಿಕಾರಗಳೆಂಬ ಭಾಷೆಯು ಅಂತವಾಗುವುದು. ಇಷ್ಟರಲ್ಲಿ ಧಾರಣ ಮನಸ್ಸನ್ನು ಧ್ಯೇಯ ವಸ್ತುವಿನಲ್ಲಿ ನಿಲ್ಲಿಸುವುದು. ಧ್ಯೇಯ ವಸ್ತು ಯಾವುದಿಲ್ಲಿ? ಆತ್ಮ, ಪರಮಾತ್ಮನಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತಾರೆ. ಇನ್ನು ನಾಗಾಲೋಟದಿಂದ ಓಡಿ ಪಂಚಮಹಾಭೂತಗಳನ್ನು ಆಕಾಶದಲ್ಲಿ ಲಯ ಮಾಡುವುದು. ಸಂಕಲ್ಪ ವಿಕಲ್ಪವೆಂಬ ಚದುರಂಗ ಸೇನೆಯು ಪೂರ್ಣವಾಗಿ ನಾಶವಾಗುತ್ತದೆ. ಸಂಕಲ್ಪ ವಿಕಲ್ಪಗಳನ್ನ ಮಾಡ್ತಾ ಇತ್ತಲ್ಲ ಮನಸ್ಸು, ಅವೆಲ್ಲ ನಿಂತು ಹೋಗುತ್ತೆ. ಫಲಿಸಿತು ವಿಜಯವು, ಒಲಿದಳು ಜಯಶ್ರೀ ಎಂಬ ಪ್ರಚಂಡ ಜಯಘೋಷವು ಮೊಳಗತೊಡಗುವುದು. ಆಗ ಓಂಕಾರನಾದವು ಕೇಳಿಸತೊಡಗುವುದು. ಓಂ ಎಂಬ ಅಕ್ಷರದ ಘಂಟನಾದವು ದಶವಿಧ ನಾದಗಳು ಕೇಳಿಸಲ್ಪಡುವುದು. ಈ ಜಯಘೋಷಗಳ ನಡುವೆ ಧ್ಯಾನ ಅಂದರೆ ಮನಸ್ಸನ್ನು ಕದಲದಂತೆ ಅಭ್ಯಸಿಸುವುದು. ಧ್ಯಾನ ಧಾರಣಗಳೆಂಬ ನಗಾರಿಗಳು ಬೋರ್ಗರೆಯತೊಡಗುವುವು. ಇದಾದ ನಂತರ ಪೂರ್ಣ ಆತ್ಮಾನುಭವ ಸಾಮ್ರಾಜ್ಯವೆಂಬ ಸಮಾಧಿ ಲಕ್ಷ್ಮಿಯು ಅಭಿಷೇಕವಾಗುವುದು. ಯಾವಾಗ ಈ ರೀತಿಯಲ್ಲಿ ಸಾಧನೆಯನ್ನು ಮಾಡ್ಕೊಂಡು ಹೋಗ್ತಾನೋ ಆಗ ಭವ ಸಾಮ್ರಾಜ್ಯವೆಂಬ ಸಮಾಧಿ, ಆತ್ಮಾನುಭವ ಸಾಮ್ರಾಜ್ಯವೆಂಬ ಸಮಾಧಿ ಸ್ಥಿತಿಯು ಸಾಧಕನಿಗೆ ಸಿಕ್ಕುತ್ತೆ. ಈ ರೀತಿಯಲ್ಲಿ ಪರಮಾತ್ಮನು ಸಾಧಕನ ವಿಚಾರವಾಗಿ ಹೇಳ್ತಾ ಇದ್ದ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.